ದಂಗೆಯನ್ನ ಎದುರಿಸಲಾಗದೆ ಆ ಜಾನ್ ಪುನಃ ಇಂಗ್ಲೆಂಡಿನ ಜನತೆಗೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಕೆಲವೊಂದಿಷ್ಟು ಅವಕಾಶಗಳನ್ನ ಒದಗಿಸಿಕೊಟ್ಟ. ಆ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಆಗ ಅದಕ್ಕೆ ಮ್ಯಾಗ್ನಾ ಕಾರ್ಟಾ ಅಂತ ಕರೆದರು. ಸೇಮ್ ಅದೇ ರೀತಿನೇ 1858ರ ಘೋಷಣೆಯಲ್ಲಿ ರಾಣಿ ವಿಕ್ಟೋರಿಯಾ ಅಂತಕ್ಕಂಥವಳು ಏನ್ ಮಾಡ್ತಾಳಪ್ಪ ಅಂದ್ರೆ ಭಾರತೀಯರಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನ ಒದಗಿಸಿಕೊಟ್ಲು. ಹಾಗಾಗಿ ಇದನ್ನ ನಾವು ಭಾರತೀಯ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಓಕೆ, ರಾಣಿ ವಿಕ್ಟೋರಿಯಾ 1858ರಲ್ಲಿ ಪ್ರಸಿದ್ಧ ಘೋಷಣೆ ಹೊರಡಿಸಿದಳು. ಅದನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಆ ಮ್ಯಾಗ್ನಾ ಕಾರ್ಟಾದಲ್ಲಿ ಹೊರಡಿಸಿದ ಕೆಲವೊಂದಿಷ್ಟು ಘೋಷಣೆಗಳೇನು, ಆ ಮ್ಯಾಗ್ನಾ ಕಾರ್ಟಾ ಕಾಯ್ದೆಯಲ್ಲಿ ಇರ್ತಕ್ಕಂಥ ವಿಚಾರಗಳು ಏನು ಅಂತ ನೋಡೋದಾದ್ರೆ ಸುಮಾರು ಅಂಶಗಳಿದಾವೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಂಶಗಳನ್ನು ಚರ್ಚೆ ಮಾಡ್ತಾ ಬರೋಣ. ಏನ್ ಹೇಳ್ತಾರೆ ಆ ಮ್ಯಾಗ್ನಾ ಕಾರ್ಟಾದಲ್ಲಿ ಅಂದ್ರೆ, ಆ ರಾಣಿ ವಿಕ್ಟೋರಿಯಾ ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂತಂದ್ರೆ, ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಯಾವುದೇ ರೀತಿಯ ಅಥವಾ ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಯಾವುದೇ ಭಾರತೀಯ ರಾಜ್ಯಗಳನ್ನ ವಿಲೀನಗೊಳಿಸಿಕೊಳ್ಳುವುದಿಲ್ಲ. ಇಲ್ಲಿ ತನಕ ಏನು ನಾವು ವಶಪಡಿಸಿಕೊಂಡ್ಬಿಟ್ಟಿವಿ, ಸಹಾಯಕ ಸೇನಾ ಪದ್ಧತಿಯಿಂದ ಕೆಲವೊಂದಿಷ್ಟು ರಾಜ್ಯ ಮನೆತನಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧವಾಗಿ ಆ ಕೆಲವೊಂದಿಷ್ಟು ಸಂಸ್ಥಾನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಆಮೇಲೆ ಭಾರತೀಯ ರಾಜರ ಆಡಳಿತ ಕೆಟ್ಟಿದೆ ಎಂಬ ಕಾರಣವನ್ನು ನೀಡಿ ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳನ್ನು ತಮ್ಮ